ಶಿವಮೊಗ್ಗ ಇದು ಬೇಕಾ ಜನರೇಟ್ರ್? ಎಂತ ಬೆಂಗಳೂರಿಗೆ ಬಂದರೆ ಎಂತ ಕಟ್ ಮಾಡಿ ಕೊಡ್ತೀರಾ? ಊಟ ಉಂಟಾ? ಮೀನುಂಟಾ? ಎಂತ ಮೀನು? ಒಳ್ಳೆ ಪ್ರಾಣಿ, ಯಾವ ಪ್ರಾಣಿಗೂ ಫೀಡ್ ಮಾಡೋಕೆ ಹೋಗಬೇಡಿ ರೋಡ್ ಸೈಡೆಲ್ಲ. ನೀನು ಎಮ್ಮಿಗಿಂತ ನೀನೇ ಒಳ್ಳೆ ಹೋಗ್ತೇವೆ ಮಾರ. ಕೆಳಗೆ ಇಳಿಸೋದೇ ಇಲ್ಲ ಗಾಡಿ. ಪುಷ್ಪ ನಾನು ಇಳಿಸಿದ್ದೆ ಅವ್ರು ಎದುರು ಪಾಪ. ಗೈಸ್ ನಾವು ಮಂಡಗದ್ದೆ ಹೆಂಗಿತ್ತು, ಮಂಡಗದ್ದೆ ಒಂಥರ ಸೈಕ್ ಪ್ಲೇಸ್ ಮಾರ, ಭಾರಿ ಚಂದ. ಒಳ್ಳೆ ಕಾಟ್ಲೆ ಮೀನು ಸಿಗತ್ತ. ಎಷ್ಟು ಬಿಸಿಲಿತ್ತು ಬಟ್ ಚಳಿ ಇಲ್ಲ ಅಲ್ಲ, ಸೆಕೆ ಇಲ್ಲ. ಚಳಿ ಆದ್ರೂ ಆಯಿಲ್ಲ ಕರೆಕ್ಟ್ ಬಿಡ್ಲೆ ಬಿಡ್ಲೆ. ಏನು ಶಿವಮೊಗ್ಗ ಎಷ್ಟಿತ್ತ? 30 ಇತ್ತ? ನಾ ಈ ರೋಡಂಗೆ ಬಂದು ಬರಲೇನೆ ಇಟ್ಟಿದವ್ರಿಗೆ. ಬರ್ಲಿಯಾ? ಸಖತ್ ಸೀನ್ ಇರತ್ತ. ಕಾರ್ ಸೈಡ್ ಬಾ. ನಾ ಬೈಕಂಗೆ ಬಂದಂಗಿಲ್ಲ. ಮಂಡೆ ಬೆಟ್ಟದವ್ರ ಬರ್ತಾ ಇದ್ದ ಕಡೆ ಬಟ್ಟಿ. ಇದು ಮಳೆಗಾಲದ ಸಖತ್ ಮಾರ ಈ ರೋಡ್ ಅಲ್ಲ? ಎಂತ ಸಖತ್ ರೋಡ್ ಮಾರ ಇದು. ಸೀನ್ ಕಣ ಸಖತ್ತಿಲ್ಲ ಎಸಗ ಒಳ್ಳೆ ಇತ್ತು ಅದ. ಗೈಸ್ ನಮ್ದು ಮಂಡಗದ್ದೆಯಿಂದ ಸಕ್ರೆಬೆಳಾಪುರ ರೋಡ್ ಕಣೆ ಚಂದ ಇತ್ತು. ಗಿಡ ನೆಟ್ಟು ಬರ ಹಟ್ಟು ಮಂಗಾಯ್ತು ಮೆಲ್ಲವ. ನಾಡಿದ್ದರೆ ನಾಡು, ನಾಡಿದ್ದರೆ ನಾವು. ಗೈಸ್ ರೋಡ್ ಕಣೆ ಹೆಂಗಿತ್ತು, ಹೇಗೆ ಚಂದ ಇತ್ತು. ಒಳ್ಳೆ ರೀಲ್ಸ್ ಮಾಡ್ಲಕ್ಕೆ ಮಾರ. ಬಂದಾಯ್ತು ಕಣ ಗೈಸ್. ಎಂತ ಇಲ್ಲ ಮಾರ ನಮ್ಮ ಹತ್ರ. ಹೌದಾ? ಅಭ್ಯಾಸ. ಓಕೆ ಗೈಸ್ ನಾವು ಸಕ್ರೆಬೆಲ್ ರೀಚ್ ಆಯ್ತು. ಬೈಕ್ ಒಳಗೆ ಹಾಕ್ಲಕ್ಕ ಯಬ್ಬ ಅರ್ಧ ಗಣಿಯ ನೀವು ಕಾಣಲಿ ಗಾಡಿ ಅಂತ. ಬೈಕ್ ಒಳಗೆ ಮತ್ತೆಂತ ಪಾರ್ಕಿಂಗ್ ದುಡ್ಡು ಕೊಡ್ಕ? ಧರ್ಮಕ್ಕ ಧರ್ಮದ್ದುಂಟಾ? ಗೌರ್ಮೆಂಟ್ ಆಫ್ ಇಂಡಿಯಾ ಇಲ್ಲಿ ಇದು ಸಫಾರಿ ಎಲ್ಲ ಇತ್ತಾ? ನಾನು ಹೆಂಗೆ ಕರ್ಕೊಂಡು ಹೋಗ್ತೀನಿ ಅಲ್ಲ, ಇದು ಗಾಡಿ ಇತ್ತ? ಇದು ಸಫಾರಿ ಗಾಡಿ. ಹಾರ್ನ್ ಆಗ್ತಿದ್ದ ಪಾರಿ ಒಳಗ ಇಲ್ಲ ಇದ್ರ ಹೆಗ್ಲ ಎಂತ ಮಾರದು? ಹೇಳುವುದಿಲ್ಲ ಕಣ ಅಣ್ಣ, ಪಾರಿ ಒಳ ಸೇಲ್ ಇತ್ತೆ ಅಂತ. ಗೈಸ್ ವಿ ಆರ್ ಇನ್ ಆನೆ ಬಿಡಾರ. ಆನೆ ಬಂದಾಯ್ತಲ್ಲ. ಆನೆಗೆ ಎತ್ತಿ ಬಿಸಾಡ್ ಕಲರ್ನ ಹತ್ಕೊಂಡು ಸ್ವಲ್ಪ ಸ್ಪೀಡ್ ಇಲ್ಲೇ ಒಳ್ಳೆ ಪುಟ ಇತ್ತು. ಇದೆಲ್ಲ ಎಷ್ಟು ಸರ್ ಒಳಗೆ ಟಿಕೆಟ್ ಉಂಟಾ ಒಳಗೆ? ನಾ ಫಸ್ಟ್ ಟೈಮ್ ನಾನು ಫಸ್ಟ್ ಎಂತ ಕಾಮಗಂತ ಇತ್ತಿಲ್ಲ. ಇದ್ರೆ ಎಂತೆಲ್ಲ ಇತ್ತು ಒಳಗೆ? ಪ್ರವೇಶ ಶುಲ್ಕ 50. ಕ್ಯಾಮರಾ ಇತ್ತು ಅಂತ ಗೌರ್ಮೆಂಟ್ ವಿಡಿಯೋ ಕ್ಯಾಮರಾ 300 ರೂಪಾಯಿ. ಎಲ್ಲಿ ಬ್ಯಾಂಗ್ ಇತ್ತ? ನಮ್ಮದು ಸಕ್ಕರೆಬೈಲು ಆನೆ ಬಿಡಾರ 50 ರೂಪಾಯಿವರೆಗೆ ಎಂತ ಇಲ್ಲ, ಜಸ್ಟ್ ಕಾಮಕ್ಕೆ ಮಾತ್ರ. 100 ರೂಪಾಯಿ ಕೊಟ್ಟರೆ ನಿಮಗೆ ಆನೆ ಮೀಸಕ್ಕಿತ್ತು. 100 ರೂಪಾಯಿ ಕೊಟ್ಟು ಆನೆ ಮೀಸಕ್ಕೆ. ಕ್ಯಾಮರಾ ವೀಡಿಯೋ ಕ್ಯಾಮರಾ 300 ರೂಪಾಯಿ ಐತೆ. ನಾನು ಅಪ್ಪ ಗೋಪುರ ಬ್ಯಾಗ್ ಹಾಕೊಂಡು 50 ರೂಪಾಯಿ ಅಡ್ಡಿಲ್ಲ. ಒಂದ್ಸಲ 50 ರೂಪಾಯಿ ಕೊಟ್ಟರು ಒಂದು ಫೀಲ್ ಇತ್ತು ಕೊಡ್ಲಕ್ಕೆ.
ವರ್ತ್ ಫೀಲ್ ಒಂಥರ ಮೈಂಡ್ ರಿಲ್ಯಾಕ್ಸ್ ಆಯ್ತು. ಆನೆ ಮರಿಯೆಲ್ಲ ಇದ್ವು ಸಣ್ಣ ಸಣ್ಣ. ಈಗ ನಾವು ಶಿವಮೊಗ್ಗ ಕಡೆ ಹೋಗ್ತಿತ್ತು, ಎಲ್ಲಾದರೂ ಟೈರ್ ಸ್ಟೋರ್ ಇದ್ರೆ ಒಂದು ಟೈರ್ ಹಾಕೋ, ಅದ ಹಸು ಅದಂಗೆ ಇತ್ತು ಮಾತ್ರ. ತುಂಗ ರಿಸರ್ವ್ ಅಂತ ಇತ್ತಲ್ಲ, ತುಂಗ ಜಲಾಶಯ ಡ್ಯಾಮ್ ತೋರ್ತಿದ್ದಲ್ಲ, ಇಲ್ಲಿ ಒಳಗೆ ಬಿಡುದಿಲ್ಲ. ಇಲ್ಲ ಗಾಜಿನವರೇ ಬಿಡ್ತಾರ, ಗಾಜಿನವರ ಅಡಿಕೆ ತೋಟಗ ಎಂಥ ಪ್ಲೇಸ್ಗಳೇ ಇದೆ ಶಾ. ಜಗತ್ತು ಇವಲ್ಲ. ಪೂರ ಅಡಿಕೆ ವ್ಯಾಪಾರ. ಶಿವಮೊಗ್ಗ ಇವರಾಚಿಗೋರ ಶಂಕರಯ್ಯ ಹಾಸ್ಪಿಟಲ್. ಮಗ ಮೀನು ಲೆಫ್ಟ್ ಮುಗಿಡಿತ್ತು, ದೊಡ್ಡ ಮುಗಿಡಿತ್ತು. ಮೀನು ಕಮ್ಮರ ನಮ್ಮಲ್ಲ ಹೊಡಿದಾಗಿತ್ತು. ನಾನು ಇರ್ಬೇಕಾ ಜನರೇಟ್ರ್? ಹೊಳಿ ಜನರೇಟರ್ ಅಲ್ಲ ಅದು. ಈಗಲೇ ಕಣಪ್ಪ ಓಲೋ ಆಯ್ತು ಕಣ. ಮಟನ್ ಅಂಗಡಿ ಕಾಣಲ್ಲ. ಅಪೋಲೋ ಟೈರ್ಸ್, ಭಗತ್ ಸಮರ್ ತೋರ್ತಲ್ಲ ಇದೆಯಾ? ಮಿಷನ್ ಎಲ್ಲ ಇತ್ತು ಅವ್ರ ಹತ್ರ. ಓ ಸಿಗ್ನಲ್ ಇತ್ತ, ಬೇಗ ಬಾ ಸಿಗ್ನಲ್ ಬಿಟ್ಟಿತ್ತು. ಕಡೆ ಬಡ್ದು ಫೈನ್ ಹಾಕಿದ್ರು. ಫ್ಲ್ಯಾಶ್ ಎಲ್ಲ ದಿಕ್ಕಂಗಿತ್ತು. ಅದನ್ನು ಬಿಟ್ಟರೆ ಕಾಣ್ತೇವೆ ಲೆಫ್ಟ್ ಹಂಗೆ ಭಗತ್ಸ್ ಅಂತ ಇತ್ತಪ್ಪ ಅಪೋಲೋ. ಇಲ್ಲೆಲ್ಲ ಇದೆಯಾ ಶೋರೂಮ್ ಎಲ್ಲ ಜಾಸ್ತಿ. ಅಪೋಲೋ ಇಳಿತಲ್ಲ, ರೇಟ್ಗೆ ಎಂಬ ರೇಟ್ ಕಮ್ಮಿ ಉಂಡ. ಟಯರ್ 130. ಇಲ್ಲ ನಾನು ಉಡುಪಿನೇ ಬಂದದ್ದು, ನಾನು ಫೋನ್ ಮಾಡಲಿಲ್ಲ. 130-70. ಹಾಂ, ಅಪೋಲೋ ಮಾತ್ರ ಇರೋದು ಇಲ್ಲಿ. ಎಷ್ಟು ಪ್ರೈಸ್ ಇರೋದೀಗ? 140 ಇರೋದು. ಹಾಂ, ಬಟ್ ಅದು ಹಾಕೋದು 130. ನಾ 140 ಹಾಕಿಲ್ಲ ಲಾಸ್ಟ್ ಟೈಮ್. ಸೇಮ್ ಅದೇ ಟೈರ್ ಇರೋದು. ಅಂತೂ ಒಂದು ಟೈರ್ ಸಿಕ್ತು ನಮಗೆ. ರಜೆ ಇದ್ದಾಗ ಹೋಗೋದು, ತಿಂಗಳಿಗೆ ಒಂದು ಸಲ, 2 ತಿಂಗಳಿಗೆ ಒಂದು ಸಲ ಆ ಥರ ಬರೋದಾ? ಥ್ಯಾಂಕ್ಸ್ ಗೈಸ್. ಹೊಸ ಟಯರ್ ಯಾರು ಬಂದ? ಟಯರ್ ಯಾವ ಅದೇ ಶಿವಮೊಗ್ಗಕ್ಕೆ ಬಂದು ಟಯರ್ ಹಾಕ್ದಂಗೆ ಆಯ್ತು ಈಗ. ಶಿವಮೊಗ್ಗಕ್ಕೆ ಬಂದು ಟಯರ್ ಹಾಕೋ ಬಂದು ನಾವು ಶಿವಮೊಗ್ಗಕ್ಕೆ. ಡಿಸ್ಕ್ ಪಾಸ್ ಅಲ್ಲ ನಾವು. ಡಿಸ್ಕ್ ಪುಷ್ ಮಾಡಿದ್ಯಾ? ಸಿಗ್ನಲಾ? ನಾನು ಸ್ಟ್ರೈಟ್ ಅಲ್ಲ. ಎಂತ ಬೆಂಗಳೂರಿಗೆ ಬಂದರೆ ಎಂತ ಬೆಂಗಳೂರು ಫಿಲ್. ನಮ್ಮ ಉಡುಪಿಂಗಳ ಸಿಗ್ನಲ್ ಕಾಂಬುಗಿಲ್ಲ. ನಾನು ಸ್ವಲ್ಪ ಒಂದು ಹಾಕ ಗೇಟ್ ಬ್ಯಾರಿಗೇಟ್ ಹೇಳು ಬದಲು ಒಂದು ಸಿಗ್ನಲ್ ಹಾಕಿ ಅಲ್ಲಿ ಈತಲ್ಲ ಕಲ್ಸಂಗದಂಗೆ ತೆಗ್ದ್ರಲ್ಲ ಯಾವ್ದೆಲ್ಲ ಪೆಟ್ರೋಲ್ಸ್ ಇದ್ರಂಗಲ್ಲ ಗಾಡಿ ಇದು ಮಾಡೋಕೆ ಟೈಮಿಂಗ್ಸ್ ಇಲ್ಲ ಅಲ್ಲ. ಹೌದು ಟೈಮ್ ಹಾಕಲ್ಲಪ್ಪ. ಹಳೆ ಟಯರ್ ಶಿವಮೊಗ್ಗ ಬಂದು ಬೀಳ್ತು, ಬಿಟ್ಟೋಯ್ತು. ಪವರ್ ಸ್ಟಾರ್ ಆಗ ಬ್ಯಾಕ್ ಸೈಡ್ ಫೋಟೋ ಕಾಣು. ರಣವಿಕ್ರಮ ಯಾವ ಪಿಕ್ಚರ್ ಇದೆ? ಓಡ್ರೋ ಇದು ಸರ್ಜ ಅಡ್ಡ. ಅವ್ರಿಗೆಲ್ಲ ಸಿಗ್ನಲ್ ಅಲ್ಲಿತ್ತ? ಅವರಿಗೆಲ್ಲಿತ್ತಲ್ಲ ಈಚೆ. ಇಷ್ಟೊತ್ತು ಕಡೆ ಇದೆ ಎಂಥದ ಗಾಡಿ ತಿರುಗ್ತಾ ಇಲ್ಲ. ವಾರನ್ಯಾರ ಕಡೆ ಹೋಯ್ತಲ್ಲ. ಅದೇ ಬೆಂಗಳೂರಂಗೆ ಮಾರ ಟ್ರಾಫಿಕ್ ಹಂಗೆ ಮುಗಿಸೋದು ಕಾಣಕ್ಕೆ ಹೋಗ್ರು. ಪ್ರವಾಸ ಅಲ್ಲ. ಹೊಸ ಟಯರ್. என்ன ತೊಂದರೆ ಇಲ್ಲ. ಕಟ್ ಮಾಡಿ ಕೊಡ್ತೀರಾ? ಎಷ್ಟು ತೂಕದ ಲೆಕ್ಕ? ಎಷ್ಟು ಕೆ ಜಿ? ಎಷ್ಟು ಕೆ ಜಿ ಬರೋದು ಒಂದು?
ಎರಡಾ ಮಾಡಿ. ತೀರ್ಥಹಳ್ಳಿ ಒಂದು ಫೋನ್ ಮಾಡಿ ಎಂತ ಹೇಳುದು? ಒಳ್ಳೆ ಪ್ಲೇಸ್ ಇತ್ತು ಮಾರಿ ಇವಾಗ. ಬ್ರೋ ಹೇಳ್ರಿ, ಎಲ್ಲಿದ್ದೀರಾ? ನಾವು ಇಲ್ಲಿ ಶಿವಮೊಗ್ಗ. ಶಿವಮೊಗ್ಗ. ಶಿವಮೊಗ್ಗ ಯಾವ ಕಡೆ ಹೋಗಿ ಬಂದ್ರಿ? ಶಿವಮೊಗ್ಗ ಸಕ್ಕರೆಬೈಲು ಹೋಗಿ ಬಂದು. ಸಕ್ಕರೆಬೈಲು. ಸಕ್ಕರೆಬೈಲು ಆಗಿ ಶಿವಮೊಗ್ಗ ಆಗಿ ವಾಪಸ್ ಬರ್ತಿದ್ದೇವೆ. ರಿಟರ್ನ್ ಎಷ್ಟೊತ್ತಿಗೆ? ವಾಪಸ್ ಬರ್ತಾ ಇದ್ದೇವೆ. ಇಲ್ಲಂತೆ ಪ್ಲೇಸ್ ಇಲ್ಲಲ್ಲ ಮಾರ ಬೇರೆ ನೋಡ್ಲಿಕ್ಕೆ ಸಾವು. ಪ್ಲೇಸ್ ಅಂದ್ರೆ ಆ ಕಡೆ ಕುಪ್ಪಳ್ಳಿ ಎಲ್ಲ ಹೋಗಿರಾ? ಕುಪ್ಪಳ್ಳಿ ಹೋಗ್ಲಿಲ್ಲ. ನೀವು ರಾತ್ರಿ ಅಂತ ಸ್ಟೇ ಮಾಡ್ತೀರಾ? ಅಂತ ನೋಡ್ಬೇಕು ಅಂತ ಗೊತ್ತಿಲ್ಲ ಮಾರ. ಅಲ್ಲಿ ಮಂಗ್ಳೂರಲ್ಲಿ ಮೀನು ಊಟ ಇರುತ್ತೆ, ಒಳ್ಳೆಯದು. ಸಾಯಲಿ ಮಾರೆ. ಆಯ್ತು. ನೀರದಾರ ಫೋನ್ ಮಾಡಿ. ಸರಿ ಸರಿ. ಎಲ್ಲಿಲ್ಲ ನಮ್ಮನೆ ಹತ್ರನೇ ಟೆಂಟ್ ಹಾಕೋದು. ಚಳಿ ಅಂತ ಮಾರ ಸಾವು ಬೆಳಿಗ್ಗೆ. ಅದೇ ಹೇಳಿದ ಒಬ್ಬ ಸವಾಸ ಅಲ್ಲ ಮಾರ. ಸರಿ ಸರಿ. ಆಯ್ತು, ಫೋನ್ ಮಾಡಿ ಮತ್ತೆ ಹೊರಡೋಕ್ಕಿಂತ. ಆಯ್ತಾಯ್ತಾ. ಇದಿಷ್ಟು ಕೊಲ್ಲಂಗಡಿ ಉಳಿದಿತ್ತು. ಯಾವ್ದಾದ್ರು ದನಾಗೇನು ಸಿಕ್ಕರು ಕೊಡುವ. ಇಲ್ಲೆಲ್ಲ ಹಾಕಕ್ಕ ಊಟ ತುಂಗ ಮತ್ತೆ ನಿಂಗೆ ಸಿಗುದಿಲ್ಲ. ಫ್ಲಾಗ್ ಇತ್ತಲ್ಲ. ಹಾಂ ತುಂಗ ಯಾವ್ದು? ತುಂಗೋ ಮಂಗೋ ಯಾವ್ದಾರ ತುಂಗ ಹಬ್ಬ. ಮೀನು ಯಾವ್ದು ಇತ್ತು ಕೇಳಕ್ ಮಾತ್ರ. ಕುಕು ಕುಕು ಯಾರಿದ್ರ ಇಲ್ಲೇ ಅಣ್ಣ ಯಾರು ಇಲ್ಲರ? ಊಟ ಉಂಟಾ? ಮೀನುಂಟಾ? ಎಂತ ಮೀನು? ಎಂತ ಇದೆ ಮೀನು? ಊಟಕ್ಕೆ ಎಂತ? ಊಟಕ್ಕೆ ಊಟ ವೈಟ್ ರೈಸ್ ಇದೆ, ಎಗ್ ರೈಸ್ ಇದೆ, ಪರೋಟ, ರೊಟ್ಟಿ, ಮುದ್ದೆ. ಎಂತ ಚಿಕ್ಕ ಪರೋಟ ಬೇಕಾ? ಗೌರಿ ಗೌರಿ ಮೀನು. ಒಳ್ಳೆ ಮೀನು ತಿಂದು ಬರ್ತಲ್ಲ ಮರ. ಒಳ್ಳೆ ಮೀನು ನೆನ್ಸು ಇಲ್ಲ. ಹಾಗೆ ಟೇಸ್ಟ್ ಕಣ್ಕರಿ. ಚಟ್ನಿ ಖಾರ ಏನು? ಗೈಸ್ ಪ್ಲೇಸ್ ಕಾಣಲೆ ಉಂಡು ತಿಂದೆ ಬಂತೀವಿ. ಅದು ಒಂದೊಂದು ಟೈರ್ ಆಯ್ಕಣದು. ಟೈರ್ ಹುಡುಕು ಆಯ್ತು. ನಮ್ದು ಊಟ ಎರಡು ಗೌರಿ ಫ್ರೈ, ಒಂದು ಚಿಕನ್ ಮಸಾಲ, 4 ಅಕ್ಕಿ ರೊಟ್ಟಿ, ಒಂದು ಫುಲ್ ರೈಸ್, ಒಂದು ಪೆಪ್ಸಿ. ಇಷ್ಟಕ್ಕೆ 500 ಚಿಲ್ಲರೆ, 520. ಹೆಂಗೆ ಕೊಡ್ಲಕ್ಕ ಒಳ್ಳೆ ಖಾರ ಚಳಿಗೇನು. ನಂಗೆ ಖಾರ ಇಲ್ಲ. ನಿಂಗೆ ನಾಲ್ಗೆ ಇಲ್ಲಲ್ಲ. ನಿಂಗೆ ನಾಲ್ಗೆ ಇಲ್ಲಲ್ಲ ಗೆಳೆಯರೇ. ನಾವು ಸಕ್ಕರೆಬೈಲು ವೈಲ್ಡ್ ಲೈಫ್ ಹೆಂಗಿತ್ತು ಅದೇ ಇತ್ತೀಗ. ಹೆಂಗಿತ್ತು ವೈಲ್ಡ್ ಲೈಫ್? ಆಗಿಲ್ಲ ಸಿಗ ಒಳ್ಳೇದು ಭಾರಿ. ಮಧ್ಯಾಹ್ನ 1 ಗಂಟೆ ಬಿಸಿಲು ಚೂರಿಗೂ ಆತ್ಲ. ಬಟ್ ಎಂತ ಅಂದರೆ ಇಲ್ಲೆಲ್ಲ ಮಂಗಂಗೆಲ್ಲ ತೆಮ್ಮಕ್ಕೆ ಹಾಕಿರಿ ರೋಡ್ ಸೈಡೆಲ್ಲ. ದಯವಿಟ್ಟು ಅದೆಲ್ಲ ಮಾಡಬೇಡಿ. ಕಸ ಕಂಡಿ ಅಲ್ಲಿ 2 ಎಂದಲ್ಲ ಸಿಗ. ಸಡನ್ಲಿ ಗಾಡಿ ಬಂದ್ರು ಕೂಡ ಮಂಗಗಳಿಗೆಲ್ಲ ಗೊತ್ತಾಗ್ತದೆ, ಆರ್ಸ್ಕೊಂಡೇ ಹೋಗ್ತಿರ್ತಾರೆ. ಇವ್ರ ಪಾಪ ಮಂಗಳನ್ನ ಹಾಕುದು ಆಯ್ತು ಕೆಲವ್ರ ಮಂಗ ತಿನ್ಲಿ. ಅದೇ ಅಭ್ಯಾಸ ಆಯ್ತು ಈಗ ರೋಡ್ ಸೈಡ್ ಹಂಗ ಎಲ್ಲ. ರೋಡ್ ಸೈಡ್ ಫಿಕ್ಸ್ ಆಗಿಬಿಟ್ಟಿದ್ದು.
ಆ ಮರಿಗಳೆಲ್ಲ ಎಲ್ಲ? ರೋಡಂಗೆ ಆಡ್ತಿದ್ದ ಪಾಪ. ಎಲ್ಲ ಹಂಪಿ ಇತ್ತು ಅಲ್ಲೇ ಬಂದು ಕೂಕೊಂಡಿದ್ವು. ಹಂಪೆಲ್ಲಿ ಇತ್ತು ಅಲ್ಲಿ ಬಂದು ಅಂತ ಇಲ್ಲಿ ಮನುಷ್ಯರಿಗಿಂತ ಮಿಗಿ. ಇಲ್ಲೆಲ್ಲ ಬೋರ್ಡ್ಸ್ ಹಾಕಿರು ಮಂಗಳಿ ಫೀಡ್ ಮಾಡಬೇಡಿ ಅಂತ. ಬಟ್ ಎಂತ ಮಾಡೋದು, ಅಲ್ಲಿ ಒಂದು ಬೋರ್ಡ್ ಬರ್ತೇವೆ. ಸುಮಾರು ಬೋರ್ಡ್ ಹಾಕಿರ ಆತೆಲ್ಲ ಮಾಡೋಬೇಡಿ. ಮಂಗಳ ಬೇಕಾದ್ರೆ ಅವು ಹುಡುಕಿ ತಿಂತು ಅಲ್ಲಲ್ಲಾರೆ ಕಾಡಂಗೆಲ್ಲ ಅವಕ್ಕೆ ಅಭ್ಯಾಸ ಆಯ್ತು ಹಾಕಿ ಹಾಕಿ ವೈಲ್ಡ್ ಲೈಫ್ ಅವ್ರಿಗೆ. ರೋಡ್ ಸೈಡೇ ಇಪ್ಪದು ಗಾಡಿದ ಫುಡ್ ತಿಂತಿಲ್ಲ ಈಗ. ಈ ಗಾಡಿಗೆ ಡಿಫ್ರೆಂಟ್ ಫುಡ್ ಸಿಗುತ್ತಲ್ಲ. ಚಿಪ್ಸ್ ಹಾಕ್ತಾರೆ, ಬಿಸ್ಕೆಟ್ ಹಾಕ್ತಾರೆ, ಬಾಳೆಹಣ್ಣು, ಡಿಫ್ರೆಂಟ್. ಮಂಗನ ಟೇಸ್ಟ್ ಬಡ್ಸಿಗೆ ಫುಲ್ ಟೇಸ್ಟ್ ಆಯ್ತು. ಡಿಫ್ರೆಂಟ್ ಟೇಸ್ಟ್ ಸಿಕ್ಕತ್ತೆ ಈಗ. ಒಳ್ಳೆ ರೋಡ್ ಸೈಡ್ ಮಂದ್ಕೊಂಡಿದ್ದು. ದೊಡ್ಡ ಮಂಗಳ ಆಡ್ಲೆ ಸಣ್ಣ ಸಣ್ಣ ಮರಿಗಳೆಲ್ಲ ರೋಡಂಗೆ ಆಡ್ತಾ ಇರ್ತಾವ ಮಾರೆ. ಗಾಡಿ ಬಂದು ರೆಡಿ ಎಳ್ದು ಬರ್ತಾರೆ ಗಾಡಿ ಕ್ರಾಸ್ ಅಂತ ಗೊತ್ತಾಗ್ತಿಲ್ಲ. ಬಸ್ ಲಾರಿ ಎಲ್ಲ ಕಾಣಕ್ಕೆ ಒಟ್ರಾಶಿ ಬತ್ತು. ಕೆಲವರೆಲ್ಲ ಫುಡ್ ರೋಡಿಗೆ ಹಾಕಿರ್ತಾವ, ರೋಡಾಗ ಹೆಕ್ಕ ತಿಂತ ಇರ್ತಾರೆ. ಅಷ್ಟೊತ್ತಿಗೆ ಗಾಡಿ ಬಂತು. ಹೌದು, ಇಲ್ಲಿದ್ದು ಕಣೆ ಹಂಪ ಹತ್ರ ಕಣೆ. ಹಂಪ ಇದೆಲ್ಲ ಮಂಗಾರಿದ್ರು ಕಣೆ. ಗಾಣಿ ಎಲ್ಲ ಹಂಪಿದ್ದಲ್ಲೇ ಬಂದು ನಿಲ್ಲೋದು ಗಾಣಿ. ತಿಂತಿದ್ದು ಕಣೆ ಅಂತದ್ದು ಎಲ್ಲ ತಿಂತಿದ್ದಾಗ ಎಲ್ಲಿ ಗಾಣಿ ಮನುಷ್ಯರಿಗೆ ಎಂತ ಚಾಲು ಇತ್ತು ಗಾಣಿ. ಗಾಡಿ ಎಲ್ಲ ಸ್ಲೋ ಹತ್ತಲ್ಲಿ ಬಂದು ನಿಂತ್ಕೊಂಡು ಇಡ್ತಾರೆ. ಇಲ್ಲಿ ಇಬ್ರು ಇದ್ರು ಕಣೆ. ಇಬ್ರು ಇದ್ರಲ್ಲ ಅಣ್ತಮ್ಮ ಇಲ್ಕಣ್ ಲಾರಿ ಹಿಡಿ ಹೋದ್ ಕಣ. ಮಂಗ ಹೋಯ್ತು ಗೊತ್ತಾ, ಲಾರಿ ಹತ್ತರಿಂದ ಪಾಸ್ ಆಗಿ ಬಂದು ಈ ಮಂಗ ಕಣಿ. ಇಲ್ಕಣಿ ಎಲ್ಲ ರೋಡ್ ಬಿಸ್ಕೆಟ್ ತಿಂತಿದ್ರು ಕಣ್. ಎಲ್ಲ ರೋಡ್ ಸೈಡ್ ಕಸ ಕಣಿ, ಮತ್ತು ಸ್ವಲ್ಪ ಕಸ ಇಲ್ಲೇ ಕಣಿ. ಗಾಣಿ ಪೂರ ಇದ್ವು, ಅಣ್ಣ ತಮ್ಮನ್ ಪೂರ ಅಜ್ಜಿ ಮೊಮ್ಮಕ್ಕಳು ಮರಿ ಮಕ್ಕಳು ಎಲ್ಲ ಇದೆ. ಸೈಡ್ ಹೋಗ್ರು ಬಿಸಾಕಿದ್ದೇ ಇಪ್ಪುದು ಎಲ್ಲ ಐಟಮ್. ಹೌದಾ, ಸ್ವಲ್ಪ ಕಸ ಇಲ್ಲ ಇಲ್ಲ. ಮತ್ತೆ ಬಿಸ್ಕೆಟ್ ಪ್ಯಾಕೆಟ್, ಹದ್ದಿ ಪ್ಯಾಕೆಟ್ ಎಲ್ಲ ಮಂಗಂಗೆ ಹಾಕದ. ಹೌದೌದು, ಪ್ಯಾಕೆಟ್ ಕೊಟ್ಟು ಹಾಕ್ಬೇಕು ಎಲ್ಲರಿಗೂ ಆಯ್ತಾ. ಒಳ್ಳೆ ಪ್ರಾಣಿ ಯಾವ ಪ್ರಾಣಿಗೂ ಫೀಡ್ ಮಾಡೋಕೆ ಹೋಗಬೇಡಿ ರೋಡ್ ಸೈಡೆಲ್ಲ. ಅವು ಅವರಿಗೆ ಡೇಂಜರ್, ಮಂಗಗಳಿಗೆ ಡೇಂಜರ್. ನಾ ಫುಡ್ ಹಾಕಿ ಅವನ್ನ ಒಂದಂಗ ಹೌದು ಹಂಗೆ ಆಗ ಹೊಡೆದ್ಕೊಂಡು ನಮ್ಮ ಪಯಣ ಮುಡುಪಾಯಿಂದ ಅಯ್ಯಪ್ಪ ಕುಪ್ಪಳ್ಳಿ ಕಡೆಗೆ ಅಂತ ಕೊಟ್ಟಾಕಿರೋ ನೀರು. ತುಂಗಾ ನದಿ ನೋಡಿ, ತುಂಗಾ ನದಿ ರೈಟ್ ಸೈಡಲ್ಲಿ. ಕುದುರೆ ಗುಂಡಿ ಅಂತದ ಗುಂಡಿ ಹೆಂಗೆ ಕುದುರೆ ಇದ್ದು. ಇಲ್ಲಿ ಯಾವ ಬದಿಯ? ಯಾವ ಬದಿ? ಕೇಂಬ ಹತ್ರ ಕ್ಷೇತ್ರ ಭಗವದೆ ದೇವ. ಕುಪ್ಪಳ್ಳಿ ಯಾವ ಕಡೆ? ಇಲ್ಲಿ ಯಾವ್ದಾರು ಒಳ್ಳೆ ಪ್ಲೇಸ್ ಇದೆಯಾ? ಕುವೆಂಪು ಮನೆ ಇದೆ. ಒಳ್ಳೆ ಪ್ಲೇಸ್ ಇದೆಯಾ? ಕುವೆಂಪು ಮನೆ ಇದೆ. ಕುಪ್ಪಳ್ಳಿ ಬಿಟ್ರೆ ಭ್ರಗದೆ ಅದು ಎಂತ ಪ್ಲೇಸ್ ಒಳ್ಳೆ ಇದೆಯಾ? ಆಂದ ರೂಟಯ್ಯ ಕುಪ್ಪಳ್ಳಿ ಇದೆ. ಆಫ್ ರೋಡೇ ಕುವೆಂಪು ಮನೆ ಅಲ್ಲ. ಎಲ್ಲರೂ ಕಾಡಿ ತಕೊಂಡ್ರೆ ನನ್ನ ಬಡ್ಡ ರೀತಿ ಈಗ ಟೈರ್. ನೀನು ಎಮ್ಮಿಗಿಂತ ನೀನೇ ಒಳ್ಳೆ ಹೋಗ್ತೇವೆ ಮಾರೆ. ಇದು ಆಫ್ ರೋಡ್ ಅಲ್ಲ, ಎಮ್ಮೆ ಎಣಿಸ್ತೇನೋ ಅಂತ ಬಂದ್ ದೊಡ್ಡ ಹೋರಿ ಬಂತು ಈಗ. ಯಾರ ಬೈಕೆ ಬಂದು ಇದ್ಯಾವುದು ಹೋರಿ ಕಂಟೆಂಟ್ ಆಯ್ತು ಈಗ. ಒಂದು ಕಂಟೆಂಟ್ ಆಯ್ತು, ರೆಕಾರ್ಡ್ ಆಗ್ತೈತೆ ಅದೇ ಅಂತ. ಹೌದು, ಹೋರಿ ಬಂತು. ಮಸ್ತ್ ರೋಡ್ ಇದೆ. ವೈಂಗಿ ಟಾರ್ ರೋಡ್. ಕುವೆಂಪು ಮನೆ ಅಣ್ಣ ಒಟ್ರ ಶಾಪ್ ಗೊತ್ತಾ? ಆಗಲಿ ಹಳಿ ಕಾಲದ ರೋಡ್ ಅದು. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರ ಮನೆಗೆ ಹೋಗ್ತಿದ್ದೇವೆ ನಾವು. ಟರ್ನ್ ರೈಟ್ ಅಂತಿದ್ದ. ಯಾರ್ದ ಕೇಳ್ಕೊಂಡ ಗಮ್ಮತ್ತ. ಕೇಮಗೆ ಯಾರಿದ್ರಿ ಇಲ್ಲಿ? ಮಧ್ಯಾಹ್ನ ಬಿಸ್ಲಿ ಉಂಡು ಮಲ್ಕೊಂಡಿರ್ತೀರಿ ಅಲ್ಲ. ಹೋಲ್ ಕಟ್ಟಿಂಗ್ ಒಬ್ರು ಕೊಂಡಿದ್ದೆ ಕೇಳಲಾಗಿತ್ತು. ಇವ್ರು ಅಡಾಗ ಬಿದ್ರು ಮಾರ, ಕಾಲೆಲ್ಲ ಮೊದಲೇ ಕೆಳಗಿತ್ತು. ಸುಸ್ವಾಗತ ತೀರ್ಥಹಳ್ಳಿ ತಾಲೂಕು ಪ್ರಾರಂಭ. ಸರ ಕೊಪ್ಪಳ್ಳಿಯಲ್ಲಿ ಬರ್ತದೆ ಸರ್. ಹೋಗ್ಲಿ ಅಕೇಶಿ ಹಾಡಿ ನೋಡ್ದಿತ್ತ. ಪುಷ್ಪರಾಜ್ ಬಂದ. ಕೆಳಗೆ ಇಳಿಸೋದೇ ಇಲ್ಲ ಗಾಡಿ. ನಾನು ಇಳಿಸ್ತಿದ್ದೆ. ಅಡಿಕೆ ಗಾಣ ಬಿಸಾಕತ್ತೆ. ಎಂತ ಗಾಡಿ ಇದೆ ಒಳ್ಳೆ ಕತ್ಲೆ ಕನ್ನಡ ಕಾಯ್ಕೊಂಡು ಹೋಗ್ತಿದ್ದ. ಕತ್ಲೆ ಓಡ್ತಿದ್ದೆ. ಅದೇ
ಆಗ್ಲೇ ಮಾರ್ರೆ. ನಾವು ಉಡುಪಿ ಕಂಡೆ ಕುವೆಂಪು ಮನೆ ಇಟ್ಟದರಿಗೋ ಇಲ್ಲೇ ಹಾ. ಈಗ ಒಂದು ಹೊತ್ತೈತ್ ಕಾಂಬ ನಾಳೆ ಶಾಲೆ ಪಾಠ ಮಾಡುವತ್ತಿಗೆ ಹೇಳ್ತಿದ್ದೆ ತೀರ್ಥಹಳ್ಳಿ ತಾಲೂಕು. ತೀರ್ಥಹಳ್ಳಿ ನಮ್ಮ ಊರಿಗೆ ಹತ್ರ ರಾಷ್ಟ್ರಕವಿ ಕುವೆಂಪು ನೋಡಿ. ನಾವು ಇನ್ನೂ ಕುವೆಂಪು ಮನೆಗೂ ಇಲ್ಲ ಮಾರ. ನಾವ್ ಎಷ್ಟು ಹತ್ರ ಇಟ್ಕೊಂಡು ಇನ್ನು ಕುವೆಂಪು ಮನೆಗೆ ಹೋಯ್ತು. ಇವತ್ತೊಂದು ಸಮಯ ಕೂಡಿ ಬಂದಿದೆ, ಹಾ. ಹೋಗುವ. ಈ ಒಂದು ಶುಭ ಗಳಿಗೆ ಅಂತೂ ಅಡಿಕೆ ಒಣಸುತ್ತ ಕಾಣಲ್ಲ. ಒಳ್ಳೆ ಊಟ ಊಟ ಹರಿತ್ಕೊಂಡೆ ಮನೆಯವ್ರಿಗೆ. ಹೌದಲ್ಲ, ಒಳ್ಳೆ ಇನ್ಕಮ್ ಅದ ಅಡಿಕೆಗೆ. ಒಂದು 3-4 ವರ್ಷ ಅಡಿಕೆ ಹಾಕ್ರೆ ಆಯ್ತು ಕಣ್. ಬೆಳಗ್ಗೆ ಒಂದ್ 4 ವರ್ಷ ಬೇಕಾ? ನೀ ಹಾಕಂಗಡ ನಾವೊಂದು 10 ಗಿಡ ಹಾಕಿದೆ, ಈಗ ಒಳ್ಳೆ ಸಿಂಗರು ಬಿಡ್ತೈತಿ. ಇನ್ನು ಮನೆಗೆ ಕೂಕೊಂಡೆ ಇನ್ನಲ್ಲ ಹಿಂಗೆ ಇನ್ನು ಕೆಲಸ ಬೇಕಂದಿಲ್ಲ. ಅವ್ರ ಹತ್ರ ಕೇಳಾಗಿತ್ತಲ್ಲ ಒಬ್ಬ ಬರ್ತಿದ್ದ. ಅಲ್ಲ ಇನ್ನು ಕೆಲಸ ಬೇಕಂದಿಲ್ಲ. 10 ಗಿಡ ದೊಡ್ಡ ಸಿಂಗರು ಬಂದಿತ್ತಾ? ಸಿಂಗರು ಆಯ್ತು, ಸುಮಾರು ಎಲ್ಲ ಗಿಡಗಂಗ ಆಗ್ತೈತಿ. ಸಂಕ್ರಾಂತಿ ತೆಗುದಿ, ಸಂಕ್ರಾಂತಿ ಈಗ ಒಂದೊಂದು ಎಲ್ಲ ತೆಗೋಕಾಗಂಬರಿಗೆ ಸ್ಟಾರ್ಟಿಂಗ್ ಬಿಡುವತ್ತಿಗೆ ತೆಗೋಕಾಗ. ನಿಮ್ಮ ಅಡಿಕೆ ಬಿಸ್ನೆಸ್ ಆಯ್ಕಲ್ಲ ಮತ್ತೆ. ಅಡಿಕೆ ಹೆದರ್ಕಂತ ಅಡಿಕೆ ಗಿಡಗಳು. ಅಡಿಕೆ ಹೆದರ್ಕೊಂಬ. ಹೌದಾ? ಅಡಿಕೆ ಅಂತ ಹೆದರ್ಕೊಂಬ. ಅಡಿಕೆ ಮರಗಳೇ ಹೆದರ್ಕಂತ ಅಂಬ ಸಿಂಗರು ತೆಗ್ದ್ರೆ. ಕತ್ತಿಕೊಂಡು. ಕತ್ತಿ ಅಲ್ಲ, ಕತ್ತಿಕೊಂಡು. ಅಲ್ಲ ಕತ್ತಿ ಅಲ್ಲ. ಅವು ಸಿಂಗರು ತೆಗ್ದ್ರೆ ಅವಕ್ಕೆ ಹೆದರಿಕೆ ಆಗ್ತಾವ, ಫಲ ಕೊಡುದಿಲ್ಲ ಅಂತ ಹಿರಿಯರ ನಂಬಿಕೆ. ಈಗ ನೀವೆಂತ ಅಡಿಕೆ ಬಿಸ್ನೆಸ್ ಇನ್ನು ಅಡಿಕೆ ವ್ಯಾಪಾರ ಮಾಡ್ಕಮಾರಿ, ಇನ್ನು ಇದೆಲ್ಲ ಇಲ್ಲ ಕಟ್ಕೊಂಡ್ರೆ. ಮಾಡಿ ತೋಟಗಾರಿಕೆ ಎಂತ ಹುಡುಗ ಎಂತ ಮಾಡ್ತಕೊಂಡ್ರೆ ಹುಡುಗ 10 ಅಡಿಕೆ ಮರ ಹಾಕಿದ ಅಂದ್ರೆ ಅಡಿಕೆ. ಹೌದಾ? ಹಂಗಾರೆ ಅಡಿಕೆ ಮಾರ್ದಂಗ ಅಷ್ಟು ಇನ್ಕಮ್ ಇತ್ತು ಹಾಗೆ ಅಂತ. ಹೌದಾ? ಹಂಗಾರೆ ನಮ್ಮ ಹೆಣ್ಣು ನಿಮ್ಗೆ. ಮಕ್ಕಳೇ ಕುವೆಂಪು ಮನೆಗೆ ಹಾಕುವ ದಾರಿ ಅದು ಮಕ್ಕಳೇ. ಈ ಮಕ್ಕಳಿಗೆ ಗೊತ್ತಿಪ್ಪಲ್ಲ, ಏನಂದ್ರೆ ಕೆಮ್ಮುದು ಬೇಡ, ಏನಂತ ಸ್ವಲ್ಪ ಜಾಬ್ ಲೆಫ್ಟ್ ಸೈಡ್ ಕಂಡು ಕಿಕ್ಕದಕ್ಕೆ 10 ಕಂಡು ಜಾಬ್ ಸ್ವಲ್ಪ ಜಾಬ್. ನಾವು ಬೆನ್ನರಿಂದ ಬಂತಲ್ಲ ಆಗ ಒಂದು ಅಂದ ಬಿಡ್ತಾ ಇಲ್ಲ. ಮಧ್ಯಾಹ್ನ ಮೇಲೆ ಶಾಲೆ ರಜೆ. ಶನಿವಾರ ಅಲ್ಲ ಇವತ್ತು? ಶನಿವಾರ ಎಂತ ಖುಷಿ ಆಗ್ತದಲ್ಲ ಮಗಳಿಗೆ, ಮನೆಗೆ ಆಗ್ತಿ ಖುಷಿ. ನಾಳೆ ರಜೆ. ಬೆಳಿಗ್ಗೆ 7 ಹೊತ್ತಿಗೆ ಯಾರು ಶಾಲೆ. ಸೋಮವಾರ ಇದ್ರೆ ಅಪರ ಬರುದು, ಪುಸ್ತಕ ಎಲ್ಲ ಮಗ್ಗಿ ಎಲ್ಲ ಬೆಳಿಗ್ಗೆ ಎತ್ಕೊಂಬರು. ಇಲ್ಲ ಕುವೆಂಪು ಮನಿ ಹಣಪಣ ಇದ್ದಲ್ಲ. ಹಣ್ಣಪಣ್ಣಲ್ಲ ಹೆಂಗಸ್ ಬರತ್ತಾವ. ಗಾಡಿ ಬೇಡ ಅವು. ಮೇಡಮ್, ಕುವೆಂಪು ಮನೆಗೆ ಹೋಗೋ ದಾರಿ ಯಾವ್ದು? ಕುವೆಂಪು ಹೌಸ್ ಸೀದಾ ಸ್ಟ್ರೈಟಾ? ಕುವೆಂಪು ಅಂದ್ರೆ ಯಾರು ಗೊತ್ತಾ ಇಲ್ಲಿ? ಹುಪ್ಪಳ್ಳಿ ವೆಂಕಟ ಪುಟ್ಟಪ್ಪ ಅನ್ಕೈತಿ ನೀನು. ಅದ್ದಿ ಕಾಣ್ಗಡೆ ಉದ್ದ ಏರ್ಪೋರ್ಟ್ ಮಾಡ್ಲಕ್ಕ. ತೀರ್ಥಹಳ್ಳಿ ಏರ್ಪೋರ್ಟ್, ಕುವೆಂಪು ಏರ್ಪೋರ್ಟ್ ಅಣ್ಣ. ಹುಪ್ಪಳ್ಳಿ ಏರ್ಪೋರ್ಟ್ ಇಲ್ಲ, ಹೆಸರು ಇಡುದು ಕುವೆಂಪು ವಿಮಾನ ನಿಲ್ದಾಣ. ಅದು 3 ಕಿಲೋಮೀಟರ್. ಎಂತ ನೋಡ ಸೀದಾ ತೋಟಕ್ಕೆ. ಹಾಯ್ ಎಂತ ಇದೆ ಚಂಬಿಡ್ಕೊಂಡು ದೂರ ಹೊಲ್ಟ್ರಿ. ಸ್ಟೀಲ್ ಚುಮ್ಮಾರೆ, ನೀರು ಕುಡಿ ಚಮ್ಕಣಂಗೆ. ಎಂತ ತೋಟ ಮಾಡಿದೆ ಹಂಗ ಕಾಲದಾಗ ಅದೇ ಗತಿ. ನಂಗ ತೋಟ ಒಳ್ಳೆ ಇತ್ತು, ಒಳ್ಳೆ ಕೋಲ್ಡ್ ಕಣಿಲ್ಲ. ಹೌದಾ? ತೋಟ ಹಂಗೆ ಸೈಕಿತ್ತು ಮಾರ. ಎಂತ ಬೆಂಡ್ ಮಾಡದೆ ಗಾಡಿ. ಬೆಂಡೆ ರಪ್ಪು ಸರ್ತಾ ಇತ್ತು. ಸೂಪರ್ ರೋಡ್ ಮಾರ. ಅದ ಅಡಿಕೆ ಹಾಳೆ ಹಾಕದ್ ಕಾಣ ಬುಡಕ್ಕೆ. ಗೊಬ್ಬರ ಎಂತ ಅಡಿಕೆ ಬಿಸ್ನೆಸ್ ಮಾಡುವ? ನಾ ಇಲ್ಲ, ಇನ್ನು 10 ಮರ ಹತ್ತಲ್ಲ ಇನ್ನು ಮದಂತ. ನಂಗೆ ಅದ್ರ ಒಂದು 2 ಮರ ಅಡಿಕೆ ನಾಕೋಯ್ತೆ. ಹಿಂಗೆಂತಕ್ಕೆ ಇಷ್ಟಿಲ್ಲ? ನಿಮ್ದು ಇಡೀ ಲೈಫ್ ನಡೀತಮ್ಮ 10 ಅಡಿಕೆ ಮರದಂಗೆ. ಇನ್ನು 2 ಮರ ನಮ್ಗೆ ಕೊಟ್ರೆ ನಮ್ಗೆ ಚೂರು ಖರ್ಚಿಗತ್ತೆ. ಅವ ಯಾರು ಒಬ್ಬ ರೈತ ಅಲ್ಲ, ಲ್ಯಾಂಬರ್ಗಿನ್ ತಗೊಂಡಲ್ಲ ರೈತ. ಅದಕ್ಕೆ ನೀ ಒಂದು ಇನ್ನೂ ದೊಡ್ಡ ಕಾರ್ ತಗೊಂಡು ಯಾವ್ದಾರು. ಅಷ್ಟೆಲ್ಲ ದೊಡ್ಡ ಆಸೆ ಪಡ್ಬೇಕಾಗತ್ತೆ. ಸಣ್ಣದು ಯಾವ್ದಾರ ಒಂದು ತಾರ್ 800 ತಾರ್ ಅಷ್ಟೆಲ್ಲ ತಾರು ಇಲ್ಲ. ಅಷ್ಟೆಲ್ಲ ಬೇಡಪ್ಪ. ಜಿಮಿನಿ ಕೆಳಗಿಳಿಸಿಯೋ. ನೀ ಫಸ್ಟ್ 10 ಅಡಿಕೆ ಮರ ಹಾಕ. ಹೆಂಗ್ ಬಿಸ್ನೆಸ್ ಹತ್ಕಮ್ಮ, ಗಾಡಿನ ಹಾಕ್ತೆ. ಅಡಿಲಲ್ಲ ಎಲ್ಲಿ ತಗೊಂಬಿ ಅಡಿಕೆ ಸಸಿ? ಅಡಿಕೆ ಅನ್ನಪೂರ್ಣ ನರ್ಸರಿ ಬೇಸಿ. ಅದು ಬೇಗ ಬೆಳಿ ಕೊಡ್ಕ. ಹೌದು, ಮಂಗಳ ಹೈಬ್ರಿಡ್ ಕೊಟ್ರ ಅಪ್ಪ ಬೆಳಿ ಕೊಡ್ಕ. ಮಂಗಳ 3 ವರ್ಷಕ್ಕೆ ಫಲ ಪಟಾಪಟ್. 3 ವರ್ಷ ಅಡಿಕೆ ಅವ್ರು ಎದುರು ಪಾಪ. ಪಾಪ ಕೆಳಗೆ ಪಾಪ ಎಂತ ಕಡೆ ಇದೆ ಪ್ಲೇಸ್? ಇಲ್ಲಪ್ಪ ಇಲ್ಲಿ ಕೆಳಗೆ
ಬಾಬಾ ಮೂಲರಿಗೆ ಹೋಯ್ ಬಾಪ ನಾಗನ್ ಕೊಲ್ಕಂಡ್ Guys. ಉಪದ್ರ ಮಾಡೋದಿಲ್ಲ ಹಾ ಬಾಬಾ ನಮ್ದು ಗಾಡಿ ಹತ್ತ ನಮ್ ಟೈರ್ ಇಲ್ಲಿ ಬೇಕು ಮೇಲೆ ಬಂದ್ರೆ ಕೆಳಗೆ ಹೋಗತ್ತ ಮೇಲೆ ಬತ್ ಬಿಡು ಅಲ್ಲೆಲ್ಲ ಮದ್ದಿದಂಗ್ ಕಟ್ಟಾರ ಕಡಿ ಬಪ್ಪುರಿ ಹಂಗೆ ಅದು ದೂರ ಕಣರಪ್ಪ ಹಾ ಆಚಿನ ದಾರಿ ಇರುತ್ತ ಅಣ್ಣ ಸೀದಾ ವಾರ ಕೆಳಗೆ ಸೀದಾ ವಾರ ಇಲ್ಲೊಂದು ಹೊಂಡ ಕಾಣ ಅಡ್ಕಿ ಬಿಸ್ನೆಸ್ ಕೈತತ್ ಇಲ್ಲ ಕಾಣ ಈಚಿಗೆ ಒಂದು ಹೊಂಡ ಅಡ್ಕಿ ಬಿಸ್ನೆಸ್ ಅಲ್ಲ ಕತಿ ಕೈದತ್ ನಮ್ ತುಳಿಸ್ಬೇಡ ಸಾವು ಎಂತ ಮರುವ ಎಂತ ತುಳದಿಂದ ಕರ್ಮ ಅದೆಂತ ಇಲ್ಲಿ ಪುಗುರವಾಗ ಇದ್ರ ಡೆಡ್ ಅಂಡ್ ಡಿಪ್ ಸಾವು ಹೊಳಿ ಬೀಳಕಿದೆ ಈ ನಾಗನ್ ಕಲ್ಲು ಹೌದಾ ನಾಗಂದಲ್ಲ ಮಾರ ಬೇರೆ ಅಂತ ದೇವ್ರದ್ದು ಹತ್ತ ಹೊಂಗಿಗಡೆ ಸತ್ಯ ಹೊಲಿ ತುಗಿತ್ತೇನಲ್ಲ ಇಲ್ಲ ತುಗಿತ್ತೇನೋ ಡೌಟ್ ಹೋದ್ ಪ್ಲೇಸ್ಗ ಹಬ್ಬಾ ಎಲ್ಲಿಗೆ ಮುಗೀತು ಗಾಡಿ ಅದು ಡೌಟ್ ಅದು ಹೋದ ಪ್ಲೇಸ್ ಇದು ಮಾಡಿ ಇಟ್ಟದ್ಕ ಹೋಗ್ತಾನ ಕೆಳಗೆ ಅವ್ರು ಡಿಸ್ಕವರ್ ಹೋಯ್ತಮ್ಮ ನಮ್ದು ಹೊತ್ಲಿ ನಾ ಮೇಲೆ ಹೋಯ್ಕ ಕೆಳಗೆ ಹೋಯ್ಕ ಕೆಳಗಿಲ್ಲ ಕೇಂಬುದಾ ಕೇಂಬುದೇ ಹತ್ತಂಬ ಇದ್ರಂಗೆ ಬೈಕ್ ಎಲ್ಲಿಗೆ ಇದ್ರಂಗ ಮರದ್ರಂಗ ಎಣ್ಣೆ ಹಾಕಿದ್ರಿ ಅಂತ ಸಾವು ಹೌದು ಗಡೆ ಹೇಳ್ತೀನಪ್ಪ ಸರ ಕುವೆಂಪು ಹೌಸಿಗೆ ಹೆಂಗ್ ಹೋಗ್ಬೋದ ಇಲ್ಲ ಅಲ್ಲಿ ನಮ್ಗೆ ಗೊತ್ತಿಲ್ಲ ಇದೇ ರೂಟ್ ಹಂಗ ಹೋಯ್ಕ ಮುಂದೆ ಅದೇ ರೋಡ್ ಹೌದೌದು ಹೌದಾ ಇದೆಲ್ಲ ಹೋಗ್ಲಿಕ್ಕೆ ಆಗ್ತದಲ್ಲ ರೋಡ್ ಮ್ಯಾಪ್ ಇಲ್ಲೇ ತೋರಿಸ್ತಾ ಇತ್ತ ಹಾ ಹಾ ಹೋಗತ್ತಲ್ಲ ಯಾವುದು ಮಾಲ್ ಯಾವುದು ಬ್ರ್ಯಾಂಡ್ ಓಟಿಯಾ ಬಡವರ ಬಂದು ಬರುದಾ ಹಾಂ ಹೌದಾ ಹಾಂ ಹಾಂ ಹಾಗೆ ಸರಿ ಮಜಾ ಮಾಡಿ ಗಮ್ಮತ್ ಮಾಡಿ ಒಂದು ಮುಳಕ್ಕ ಹಾಕಿ ಬಿಡಿ ಒಂದು ಮುಳಕ ಬರ್ತೇವೆ ಬರಲ್ಲ ಜಾಲಿ 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 ಖಾಲಿ ಖಾಲಿ ಓಸಿ ಸ್ಟಾರ್ ಹಾಕಿ ಹಾಕಿ ಧೂಳಾಡ್ಸ್ಬಾರ್ದ ಸಾವು ನಾ ಉಂಟಿದ್ರಿ ಅನ್ಸುತ್ತಾ